ಫ್ರೆಂಡ್ಸ್, ಇವರೇ ನಮ್ಮ ಗುರೂಜಿ. ನನಗೆ ಮೊನ್ನೆ ಒಂದು ಫಂಕ್ಷನ್ಗೆ ಹೋದಾಗ ಇವ್ರನ್ನ ನಮಗೆ ಪರಿಚಯ ಮಾಡಿಕೊಟ್ರು. ಇವರು ಹೇಳಿದ ತಕ್ಷಣ ಫೋನ್ ಮಾಡಿ ನಾನು ಕೇಳ್ಕೊಂಡಿದ್ದ ತಕ್ಷಣ ಆಯಿತು ಮಗಳೇ ದೀಕ್ಷೆ ಕೊಡ್ತೀನಿ ನಿಮಗೆ ಅಂತೇಳಿ ಇಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ಮಾತಾಡಿ ಗುರೂಜಿ. ನಿಮಿಷಾಂಬ ಇದು ಕಾವೇರಿ ನದಿ ದಡದಲ್ಲಿರೋದು ನಿಮಿಷಾಂಬ ದೇವಸ್ಥಾನ. ಇವರು ಸಾನ್ವಿ ಅಂತ ಹೇಳಿ ಈ ದಿವಸದಿಂದ ಇವರು ಸಾನ್ವಿ ಗೀತಾದೇವಿ ಸನಾತನಿ. ಹಾಗಾಗಿ ಈಗ ದೀಕ್ಷೆಯನ್ನು ನಾವು ಪಂಚಭೂತಗಳ ನಡುವೆ ಪಂಚನದಿಗಳ ನಡುವೆ ನಾವು ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ದೀಕ್ಷೆ ಇದು ಅರ್ಧನಾರೇಶ್ವರಿ ಆಗಿದ್ದರಿಂದ ಇವರು ದೈವ ಸ್ವರೂಪಿಣಿ. ಅವರ ಮುಖ ಬಂದು ಈ ಮುಖ ಬಂದು ಪಾರ್ವತಿ ಸ್ವರೂಪಿಣಿ. ಹಾಗಾಗಿ ಅರ್ಧನಾರೇಶ್ವರಿ. ಅದೇ 18 ಶಕ್ತಿಪೀಠಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಇವರು ದೀಕ್ಷೆ ಕೊಡ್ತೀನಿ ಬಾರಮ್ಮ ಆಯಿತು ಅಂತ ಅಂದರು. 18 ಶಕ್ತಿಪೀಠ 12 ಜ್ಯೋತಿರ್ಲಿಂಗಕ್ಕೆ ಇವರು ಅಧಿಪತಿ ಆಯ್ತಾರೆ. ಹಂಗೇನಿಲ್ಲ, ನಾನು ಆ್ಯಕ್ಚುಲಿ ದೀಕ್ಷೆ ತೊಗೋಬೇಕು ಅಂತ ಒಂದಿಬ್ರು 3 ಜನ ಗುರುಜಿಗಳನ್ನ ಕೇಳಿದೆ. ಗುರುಜಿ ಅವರು ಆಶ್ರಮದಲ್ಲೇ ಇರಬೇಕು, ಒಂದು 6 ತಿಂಗಳು ಸೇವೆ ಮಾಡಿದ್ಮೇಲೆ ಕೊಡ್ತೀವಿ ಅಂತ ಅಂದರು. ಈ ಗುರೂಜಿಗೆ ಹೇಳಿದ ತಕ್ಷಣ ಇವರು ಕರೆದಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ. ಯಾಕಂದರೆ 28ನೇ ತಾರೀಕು ಶಕ್ತಿಪೀಠಕ್ಕೆ ಹೊರಟಿದ್ದೀನಿ. ಅಷ್ಟರೊಳಗೆ ದೀಕ್ಷೆ ತೊಗೊಂಡೋಗ್ಬೇಕಂತ ತುಂಬ ಆಸೆ ಇತ್ತು. ಈ ಗುರೂಜಿ ಆ ದೇವರೇ ಪರಿಚಯ ಮಾಡಿಕೊಟ್ರೆ ಈ ಗುರೂಜಿನ ಅಷ್ಟು ಬೇಗ ದೀಕ್ಷೆ ಕೊಡ್ತೀನಿ ಅಂತ. ಎಲ್ಲ ಭಗವಂತನಲ್ಲಿ ಇಲ್ಲ, ನನ್ನದೇನಿಲ್ಲ, ಎಲ್ಲ ಶಿವನಲ್ಲಿ ಇಲ್ಲ. ಅದು ನಿಜನೇ. ಅದು ಯಾಕಂದರೆ ಹೊರಡ್ತೀನಿ ಅಂದಿದ ತಕ್ಷಣ ಭಗವಂತ ನಿಮ್ಮನ್ನು ಪರಿಚಯ ಮಾಡಿಕೊಟ್ರಲ್ಲ, ಅದು ನನಗೆ ನಿಜ ತುಂಬ ಖುಷಿ ಆಗ್ತಿದೆ. ತುಂಬ ಧನ್ಯವಾದ ಗುರೂಜಿ. ಥ್ಯಾಂಕ್ ಯು.